ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಆಲ್ಮೋಸ್ಟ್ ಲೇಟಾಗಿ ಹೋಗಿತ್ತು, 3 ಡೇಸ್ ಅಷ್ಟೇ ಇರೋದು. ಹಾಗಾಗಿ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು, ನಾವೇನು ಪರ್ಚೇಸ್ ಮಾಡಿರಲಿಲ್ಲ. ಚಿಕ್ಕಪೇಟೆಗೆ ಅಂತ ಹೊರಟ್ವಿ. ಹಾಗೆ ಆ ಕಡೆಯಿಂದ ನನ್ನ ಸಿಸ್ಟರ್ ಇನ್ ಲಾ ಕೂಡ ಬಂದಿದ್ರು. ಸೊ ಹಾಗಾಗಿ ನಾವು 3 ಜನನು ಚಿಕ್ಕಪೇಟೆಗೆ ಸುದರ್ಶನ್ ಫಸ್ಟ್ ಹೋಗಿ ನೋಡ್ಬಿಡೋಣ. ಸೊ ಆಲ್ಮೋಸ್ಟ್ ಎಲ್ಲ ಕಡೆನೂ ಸೇಲ್ ಹಾಕಿದ್ದಾರೆ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಫಸ್ಟ್ ದೊಡ್ಡದಾಗಿ ಕಾಣಿಸೋದು ಅಂದ್ರೆ ನಮಗೆ ಸುದರ್ಶನ್ನು. ಸೊ ಹಾಗಾಗಿ ಹೋಗಿ ಸುದರ್ಶನಲ್ಲಿ ನೋಡೋಣ, ಆಮೇಲೆ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಕಡೆ ನೋಡೋಣ ಅಂತ ಅಂದ್ಬಿಟ್ಟು ಸುದರ್ಶನ್ಗೆ ಈ ಒಂದು ಸುದರ್ಶನಲ್ಲಿ ಬೇರೆ ಅಂಗಡಿಗಳಲ್ಲಿ ಹೇಗೆ ಆಗ್ಬಿಟ್ಟಿದೆ ಅಂತಂದರೆ ಒಂಥರ ಬಟ್ಟೆ ವ್ಯಾಪಾರ ಎಲ್ಲ ಒಂಥರ ಗುಡ್ಡೆ ವ್ಯಾಪಾರ ಥರ ಆಗಿಬಿಟ್ಟಿದೆ. ಎಲ್ಲ ಸ್ಯಾರಿಗಳನ್ನು ತೆಗೆದು ಅಷ್ಟು ಜನ ಬಂದಿರ್ತಾರೆ. ಸೊ ಎಲ್ಲ ತೆಗೆದು ಗುಡ್ಡೆ ಹಾಕ್ಬಿಟ್ಟಿರ್ತಾರೆ. ಸೊ ಫಸ್ಟ್ ಫ್ಲೋರಲ್ಲಿ ಇಷ್ಟರಿಂದ ಇಷ್ಟು ರೇಂಜು, ಸೆಕೆಂಡ್ ಫ್ಲೋರಲ್ಲಿ ಇಷ್ಟರಿಂದ ಇಷ್ಟು ರೇಂಜು ಅಂತ ಹಾಕ್ಬಿಟ್ಟಿರ್ತಾರೆ. ನಾವೇ ಯಾವ ಸೀರೆ ಬೇಕೋ ಆ ಸೀರೆ ಸೆಲೆಕ್ಟ್ ಮಾಡ್ಕೋಬೇಕು. ನಾವೇ ಯಾವ ಸೀರೆ ಬೇಕೋ ಎತ್ಕೊಂಡು ನೋಡಿಕೊಂಡು ನಮ್ಮ ರೇಂಜ್ನ ನೋಡಿಕೊಂಡು ನಾವು ಸೆಲೆಕ್ಟ್ ಮಾಡಿ ಹೋಗಿ ಬಿಲ್ ಹಾಕಿಸ್ಕೋಬೇಕು, ಆ ಥರ ಅನಿಸುತ್ತೆ. ಸೊ ನಾವು ಹಾಗೆ ಇಲ್ಲೊಂದಷ್ಟು ಸೀರೆಗಳನ್ನ ನೋಡಿದ್ವಿ. ಸೊ ನಾನು ಕೂಡ ಒಂದಷ್ಟು ಸೀರೆಗಳನ್ನ ನೋಡಿದೆ. ನನಗೆ ಆ್ಯಕ್ಚುಲಿ ಮನೆಯಿಂದ ಹೊರಡಬೇಕಾದ್ರೇ ಒಂದು 2-3 ಥರ ಕಾಂಬಿನೇಷನ್ನ ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದೆ ನಾನು. ಸೊ ಈ ಥರ ಕಾಂಬಿನೇಷನ್ ಸಿಕ್ಕಿದ್ರೆ ತೊಗೋಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನನಗೆ ಸೊ ಅದೇ ಥರ ಪ್ಯಾಟ್ರನಲ್ಲಿ ಅದೇ ಥರ ಕಾಂಬಿನೇಷನಲ್ಲಿ ಹಾಗೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಹೊಂಡೆ ಸಾಕ ಇಷ್ಟು ಸಾಕ ನೀನ್ ತಿನ್ನೋ ಅಷ್ಟು. ಸೊ ನಾವು ಮನೆ ಬಿಟ್ಟಾಗೆ ಆಲ್ಮೋಸ್ಟ್ 3:30 ಆಗಿತ್ತು. ನಾವಿಲ್ಲಿಂದ ಸರ್ಜಾಪುರದಿಂದ ಚಿಕ್ಕಪೇಟೆಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 1.5 ಅವರ್ ಆಗೋಗ್ಬಿಡುತ್ತೆ. ಸೊ ನನ್ನ ಸಿಸ್ಟರ್ ಲಾಗೆ ಅಲ್ಲಿಂದ ಹತ್ರನೇ ಆಗುತ್ತೆ. ಸೊ ಹಾಗಾಗಿ ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 4 ಗಂಟೆ ಆಗಿತ್ತು. ಪರ್ಚೇಸ್ ಎಲ್ಲ ಮಾಡಿಕೊಂಡು ಸ್ಯಾರಿ ನಾವು ಜಾಸ್ತಿ ಹೊತ್ತು ತೊಗೊಳ್ಳಿಲ್ಲ, ಎಲ್ಲ ಮಾಡಿಕೊಂಡು 5:30 6 o'clock ಹಾಗೆ ಆಚೆ ಬಂದ್ವಿ. ಸೊ ಹಾಗಾಗಿ ಹೊಟ್ಟೆ ಶೀತಾಯಿತು ಅಂತ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ನೋಕ್ಕೆ ಅಂತ ಬಂದ್ವಿ. ಜಿಲೇಬಿ ಬೇಕಮ್ಮ? ಏನ್ ಬೇಕು? ಜಲ್ಜಿ ಏನ್ ಬೇಕಾ? ಏನ್ ಬೇಕು? ಏನ್ ಬೇಕು? ಸೊ ಮಾರ್ಕೆಟಲ್ಲೂ ಕೂಡ ತಿಂಡಿ ಬೀದಿ ಅಂತ ಇದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ದೋಸೆ, ಇಡ್ಲಿ, ಚಿತ್ರಾನ್ನ, ಪಲಾವು, ಸ್ಯಾಂಡ್ವಿಚಸ್ಸು ಅಂತ ಎಲ್ಲ ಐಟಮ್ಸು ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇತ್ತು. ನಾವು ಇಡ್ಲಿನೂ, ಪುಡಿ ದೋಸೆ, ಮಸಾಲೆ ದೋಸೆ ಅಂತೆಲ್ಲ ತೊಗೊಂಡಿದ್ವಿ. ನನ್ನ ಮಗನಿಗೆ ತಿನ್ಸೋಕ್ಕೆ ಅಂತ ಟ್ರೈ ಮಾಡಿದ್ವಿ, ಬಟ್ ಅವನು ತಿನ್ನಲಿಲ್ಲ. ಸೊ ಹಾಗಾಗಿ ಬಾಕ್ಸ್ ಅವನಿಗೆ ಎತ್ಕೊಂಡು ಹೋಗಿದ್ದೆ. ಸೊ ಆಮೇಲೆ ತಿನ್ಸಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಸೊ ನಾನು ಒಂದು ಬ್ಲ್ಯಾಕ್ ಚೈನ್ ವಿತ್ ಪೆಂಡೆಂಟ್ ನೋಡೋಣ ಅಂತ ಅಂದ್ಬಿಟ್ಟು ಈ ಅಂಗಡಿಗಳೆಲ್ಲ ಸರ್ಚ್ ಮಾಡ್ತಾಯಿದ್ವಿ. ನಮ್ಗೆ ಯಾಕೋ ಅಡ್ಜಸ್ಟ್ ಆಗಲಿಲ್ಲ, ರೇಟು ಯಾಕೋ ತುಂಬ ಜಾಸ್ತಿ ಹೇಳ್ತಾರೆ ಅಂತ ಅನ್ನಿಸ್ತು. ಫೈನಲಾಗಿ ಒಂದು ಅಂಗಡಿ ಇದೆ. ಸೊ ಅಲ್ಲಿ ಹೋಗಿ ನೋಡಿಬಿಟ್ಟು ಆಮೇಲೆ ಮನೆಗೆ ಹೋಗೋಣ, ಸಿಗಲಿಲ್ಲ ಅಂತಂದರೆ ಅಂದ್ಕೊಂಡು ಹೊರಟ್ವಿ. ಸೊ ಅಲ್ಲಿ ನಮಗೆ ಬೇಕಾಗಿರುವಂತಹ ಐಟಮ್ ಸಿಗಲಿಲ್ಲ, ಬಟ್ ಸಿಮಿಲರ್ ಆಗಿರೋ ಐಟಮ್ಸ್ನ ಸಿಕ್ತು. ಸೊ ಹಾಗಾಗಿ ಇನ್ನು ಕೆಲವೊಂದು ಐಟಮ್ಸ್ನೆಲ್ಲ ತೊಗೊಂಡು ಆನ್ ದ ವೇ ಬರ್ತಾ ಇನ್ನು ಲೈಟಿಂಗ್ಸು, ಹೊಸದಾಗಿ ಸ್ವಲ್ಪ ಲೈಟಿಂಗ್ಸು
ಮುಖವಾಡ ಸ್ಟ್ಯಾಂಡು ಎಲ್ಲ ಬೇಕಾಗಿತ್ತು ಅಂತ ಅದನ್ನು ಎಲ್ಲ ಪರ್ಚೇಸ್ ಮಾಡಿಕೊಂಡು ಅಲ್ಲಿ ಬಿಡೋಷ್ಟೊತ್ತಿಗೆ ಆಲ್ಮೋಸ್ಟ್ 9:30 ಆಗೋಗಿತ್ತು. ಅಲ್ಲೆಲ್ಲ ಆಲ್ಮೋಸ್ಟ್ ಅಂಗಡಿಗಳೆಲ್ಲ ಕ್ಲೋಸ್ ಮಾಡ್ತಾಯಿದ್ರು, ಹಾಗಾಗಿತ್ತು. ಸೊ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 10:30 ಆಗೋಗಿತ್ತು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಲೂಸ್ ಮಮ್ಮ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತು ಚಿಕ್ಕಪೇಟೆಗೆ ಶಾಪಿಂಗ್ಗೆ ಅಂತ ಹೋಗಿದ್ವಿ. ಸೊ ಸ್ಯಾರಿ ಶಾಪ್ ಎಲ್ಲ ಮಾಡಾಯಿತು. ಬಟ್ ಸ್ಯಾರಿನ ಇನ್ನೊಂದು 2 days ಅಷ್ಟೇ ಇದೆ ವರಮಹಾಲಕ್ಷ್ಮಿಗೆ ಅಂತ ಅಂದ್ಬಿಟ್ಟು ಇವತ್ತೇ ಸ್ಟಿಚಿಂಗ್ ಕೊಡಬೇಕಾಗಿತ್ತು ಅಂತ ಹೋಗಿ ಕೊಟ್ಬಿಟ್ಟು ಬಂದಿದ್ದೆ. ಸೊ ತೋರ್ಸೋದಕ್ಕಾಗಲ್ಲ ಯಾವ್ಯಾವ ಸೀರೆ ತೊಗೊಂಡಿದ್ವಿ, ಯಾರ್ಯಾರಿಗೆ ಸೀರೆ ತೊಗೊಂಡಿದ್ವಿ ಅಂತ ಅಂದ್ಬಿಟ್ಟು. ಸೊ ನಾನು ಆ ಒಂದು ಸೀರೆ ಹೇಗಿದೆ, ಯಾವ ಥರ ಕಲರ್ ನಾನು ತೊಗೊಂಡಿದ್ದೀನಿ ಮತ್ತು ಡಿಸೈನ್ ಹೇಗೆ ಮಾಡಿಸಿದ್ದೀನಿ ಅನ್ನೋದನ್ನ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಉಟ್ಕೊಂಡಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾನು ಅದು ಬಿಟ್ಟು ಚಿಕ್ಕಪೇಟೆಯಿಂದ ಏನೇನು ಜುವೆಲರ್ಸ್ನ ತಂದೆ ಅಂತ ಅಂದ್ಬಿಟ್ಟು ಒಂದು ಸಣ್ಣದಾಗೆ ತೋರಿಸ್ತೀನಿ ನಿಮಗೆ. ಆಲ್ಮೋಸ್ಟ್ ಬರೋಷ್ಟೊತ್ತಿಗೆ 9:30 ಆಗೋಗ್ಬಿಟ್ಟಿತ್ತು ಚಿಕ್ಕಪೇಟೆಯಿಂದ. ಸೊ ಇವಾಗ ಬಂದು ಫ್ರೆಶ್ ಅಪ್ ಆಗಿದ್ದು. ಸೊ ಹಾಗೆ ತೋರಿಸ್ಬಿಟ್ಟು ಎತ್ತಿಕೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ನಾನು ತುಂಬ ದಿವಸದಿಂದ ಈ ಒಂದು ಡಾಲರ್ನ ಹುಡುಕ್ತಾ ಇದ್ದೆ ಆ್ಯಕ್ಚುಲಿ. ಯಾಕೆ ಅಂದರೆ ಅದೊಂಥರ ಓಲ್ಡ್ ಆ್ಯಂಡ್ ಆ್ಯಂಟಿಕ್ ಡಾಲರ್ ಥರ ಅನಿಸುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಡಾಲರ್ನ ನಾನು ತುಂಬ ದಿವಸದಿಂದ ಹುಡುಕ್ತಾ ಇದ್ದೆ. ಇದೊಂಥರ ನಾಗರದು ಇದರ ಥರ. ಆ್ಯಕ್ಚುಲಿ ನನಗೆ ಇದು ಡಾಲರ್ ಅಲ್ಲ, ಡಾಲರ್ ಸಿಗಲಿಲ್ಲ ನನಗೆ. ತುಂಬ ಅಂಗಡಿಗಳಲ್ಲಿ ಸರ್ಚ್ ಮಾಡಿದೆ, ಡಾಲರ್ ಸಿಗಲಿಲ್ಲ ನನಗೆ. ಇದು ಬಂದು ಜಡೆಬಿಲ್ಲೆ ಅಂತ ಹೇಳ್ತೀವಲ್ಲ, ಅದು ಈ ಜಡೆಬಿಲ್ಲೆ. ಇದು ಚಿಕ್ಕದು. ನಾನು ಆ್ಯಕ್ಚುಲಿ ಏನು ಮಾಡಿದೆ ಅಂತಂದರೆ, ಸೊ ಎಲ್ಲ ಅಂಗಡಿಲೂ ಕೇಳಿದೆ ಡಾಲರ್ ಅಂದರೆ ಸೈಡ್ಸಲ್ಲಿ ಮಾರ್ಕೆಟಲ್ಲಿ ಸೈಡ್ಗಳಲ್ಲಿ ಕೂತಿರ್ತಾರಲ್ಲ ಅವ್ರಿಗೆ ನಾನು ನಿಮ್ಗೆ ಈ ಥರದ್ದು ಡಾಲರ್ ತಂದು ಕೊಡ್ತೀನಿ, ಸ್ಟಿಚ್ ಅಂದರೆ ಮಣಿ ಹಾಕಿ ಹೊಲ್ಕೊಡ್ತೀರಾ ನನಗೆ ಅಂತ ಕೇಳಿದೆ. ಅವರು ಡಾಲರೇ ಆಲ್ಮೋಸ್ಟ್ 500-600 ಆಗುತ್ತೆ. ಅದ್ರ ಜೊತೆಗೆ ಹೊಲಿಯೋದಕ್ಕೆ ಮಣಿ ಸಪ್ರೇಟ್ ಚಾರ್ಜು ಮತ್ತು ಪೋಣಿಸೋದಕ್ಕೆ ಸಪ್ರೇಟ್ ಚಾರ್ಜು ಎಲ್ಲ ಆಗುತ್ತೆ ಅಂತ ಹೇಳಿದ್ರು. ಬಟ್ ಆಮೇಲೆ ಅದು ನಿಜವಾದ ಮಣಿನೂ ಅಲ್ಲ, ಆರ್ಟಿಫಿಷಿಯಲ್ ಮಣಿ ಥರ ಅಂತಂದರೆ ನಾರ್ಮಲ್ ಮಣಿ ಥರ ಅನಿಸುತ್ತೆ. ಅದಕ್ಕೆ ಅಷ್ಟೆಲ್ಲ ಕೊಡಬೇಕಾ ಅಂತಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ, ತೊಗೊಳೋದು ಬೇಡ ಅಂತಂದ್ಬಿಟ್ಟು. ಆಮೇಲೆ ಇಲ್ಲ ಕರಿಮಣಿ ಸರನ ಕೇಳಿದ್ಯಾ ತೊಗೋದು ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಏನು ಮಾಡಿದ್ರು, ಒಂದೆರಡು ಕಡೆ ವಿಚಾರಿಸ್ಬಿಟ್ಟು ಆಮೇಲೆ ಬೇಡ ಸೆಟ್ ಫುಲ್ಲು ಇದೇ ತೊಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಕೇಳಿದ್ವಿ. ಬಟ್ ಎಲ್ಲೂ ಸಿಗಲಿಲ್ಲ ನನಗೆ. ಕೊನೆಗೆ ಒಂದು ಲಾಸ್ಟ್ ಏನು ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆಗಿತ್ತು. ಆವಾಗ ಒಂದು ಅಂಗಡೀಲಿ ಜಡೆಬಿಲ್ಲೆ ಇದೆ ಮೇಡಮ್, ಡಾಲರ್ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಪರವಾಗಿಲ್ಲ, ಅವ್ರ ಅಂಗಡಿಯವರೇ ಹೇಳಿದ್ರು ಜಡೆಬಿಲ್ಲೆನೇ ತೊಗೊಳ್ಳಿ, ನಾನು ಅದನ್ನು ನಿಮಗೆ ಸೆಟ್ ಮಾಡಿಕೊಡ್ತೀನಿ ಕರಿಮಣಿಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ಜಡೆಬಿಲ್ಲೆನೇ ತೊಗೊಂಡು ಕರಿಮಣಿ ಸರ ಬಂದ್ಬಿಟ್ಟು ಈ ಥರ ಇದೆ. ತುಂಬ ಚೆನ್ನಾಗಿದೆ ಕರಿಮಣಿ ಸರ ಅಂತೂ, ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ 4 ಲೈನ್ಸ್ ಇದೆ. ತುಂಬ ಚೆನ್ನಾಗಿದೆ ಕರಿಮಣಿ ಸರ. ನನಗಂತೂ ತುಂಬ ಇಷ್ಟ ಆಯಿತು ಕರಿಮಣಿ ಸರ. ಹಾಕ್ಕೊಂಡ್ರೆ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಅವರು ಈ ಕಾರ್ನರ್ಗೆ ಹಾಕ್ಕೊಟ್ಟಿದ್ರು. ಬಟ್ ನಾವು ಎಲ್ಲಿಗೆ ಬೇಕಾದರೂ ಹಾಕ್ಕೋಬೋದು. ಈ ಥರ ಕಾರ್ನರಿಗೆ ಹಾಕ್ಕೊಳ್ಳಿ ಅಂತ ಅಂದರು. ಅದೇ ಲೈಕ್ ಈ ಥರ ಜಾಯಿನ್ ಆಗುತ್ತಲ್ವ, ಅಲ್ಲಿಗೆ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ಇಲ್ಲ ಅಂತಂದರೆ ನಾವು ಹೀಗೆ ಬೇಕಾದ್ರೂ ಹಾಕ್ಕೊಬೋದು, ಇಲ್ಲಿಗೆ ಬೇಕಾದ್ರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ ಕರಿಮಣಿ ಸರ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಇದೆ. ಹಬ್ಬಕ್ಕೆ ಹಾಕ್ಕೊಳ್ತೀನಿ, ಇಲ್ಲ ಅಂತಂದರೆ ಯಾವಾಗಾದರೂ ಫಂಕ್ಷನ್ ಇದ್ದರೆ ಹಾಕ್ಕೊತೀನಿ. ತುಂಬ ಚೆನ್ನಾಗಿದೆ ಕರಿಮಣಿ ಸರ. ಇದೂ ಅಷ್ಟೇ ತುಂಬ ದಿವಸದಿಂದ ಹುಡುಕಾಡಿ ತೊಗೊಂಡಿದ್ದು. ಅನ್ಫಾರ್ಚುನೇಟ್ಲಿ ಇದೇನದು ಡಾಲರ್ ಸಿಗಲಿಲ್ಲ, ಜಡೆಬಿಲ್ಲೆ ಸಿಕ್ತು. ಅದನ್ನೇ ಇರಲಿ ಪರವಾಗಿಲ್ಲ, ಇನ್ನು ಹುಡುಕಿದ್ರೆ ತುಂಬ ದಿವಸ ಆದರೂ ಸಿಗಲ್ಲ ಅಂತ ಅಂದ್ಬಿಟ್ಟು ಇದನ್ನೇ ತೊಗೊಂಡೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೂಪರಾಗಿದೆ ಇದು ವಾಲೆ. ತುಂಬ ಇಷ್ಟಪಟ್ಟು ತೊಗೊಂಡೆ ನಾನು ಈ ವಾಲೆನ. ಲಾಸ್ಟ್ ಇದರಲ್ಲಿ ತೊಗೊಂಡಿದ್ದು ಲಾಸ್ಟ್ ಅಂದರೆ ಲೈಕ್ ಇದು ಫಸ್ಟು ಹೋಗಿ ಎಂಟ್ರ್ ಆಗಿದ ತಕ್ಷಣ ನೋಡಿದೆ, ಇದು ತುಂಬ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಈ ಒಂದು ಪಾರ್ಟ್ ತುಂಬ ಇಷ್ಟ ಆಗಿದೆ, ಈ ಮುತ್ತುಗಳು ತುಂಬ ಇಷ್ಟ ಆಗಿದ್ದು, ಸಖತ್ತಾಗಿದೆ ಅಂತ ಅನ್ನಿಸ್ತು. ಹಾಗೆ ನಂದು ಚಿನ್ನದ್ದು ಹಾರಕ್ಕೂ ಕೂಡ ಮ್ಯಾಚಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು, ಅಕಸ್ಮಾತ್ ಏನಾದರೂ ಒಂದೇ ಜುಮ್ಕಿ ಹಾಕಿದ್ರೆ ಬೋರ್ ಆಗುತ್ತೆ ಅಂತಂದರೆ ಬೇಕಾದ್ರೆ ಈ ಥರ ಬೇರೆ ಬೇರೆ ಹಾಕೊಬೋದು ಅಂತಂದ್ಬಿಟ್ಟು ನನ್ನ ಹಾರಕ್ಕೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ತೊಗೊಂಡಿದ್ದು. ಸೊ
ಚಿನ್ನದ ಬಾಲೆ ಜೊತೆಗೂ ಮ್ಯಾಚ್ ಮಾಡ್ಕೊಬೋದು. ಆಲ್ಮೋಸ್ಟ್ ಚಿನ್ನದ್ದು ಸರದ ಥರನೇ ಅನಿಸುತ್ತೆ. ನಂದು ಆಲ್ಮೋಸ್ಟ್ ಇದೇ ಥರ ಇದೆ ಚಿನ್ನದ ಹಾರ. ಸೊ ಹಾಗಾಗಿ ಅದಕ್ಕೂ ಮ್ಯಾಚ್ ಆಗುತ್ತೆ ಅಂತಂದ್ಬಿಟ್ಟು ತೊಗೊಂಡೆ. ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಚಿಕ್ಕದ ನೆಕ್ಲೆಸ್ ತೊಗೊಂಡೆ. ಇದು ಬಂದ್ಬಿಟ್ಟು ಇದೆರಡು ತೊಗೊಂಡಿದ್ದು, ಮತ್ತು ಇನ್ನೂ ಒಂದು ಸರ ಬಳೆ ಎಲ್ಲ ನಮ್ಮ ಅತ್ತೆ ತೊಗೊಂಡ್ರು. ಸೊ ಅದನ್ನು ಎತ್ತಿಕ್ಕಿದ್ದೀವಿ. ಅವ್ರು ಹಾಕೊಂಡಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ರೋಡ್ ಸೈಡಲ್ಲಿ ತೊಗೊಂಡಿದ್ದು ನಾವು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ತೊಗೊಂಡಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಕ್ವಾಲಿಟಿನೂ ನನಗೆ ಸುಮಾರಾಗಿ ಅನ್ನಿಸ್ತು, ವರ್ತ್ ಅನ್ನಿಸ್ತು. ಯಾಕೆ ಅಂತಂದರೆ ಸೇಮ್ ಕ್ವಾಲಿಟಿನ ನಾವು ಈ ಇನ್ಸ್ಟಾ ಪೇಜಲ್ಲೆಲ್ಲ ನೋಡಿರ್ತೀವಿ. ಸೇಮ್ ಕ್ವಾಲಿಟಿ ಇರುತ್ತೆ, ಇದೇ ಥರ ಕ್ವಾಲಿಟಿ ಇರುತ್ತೆ. ಸೊ ಅವ್ರು ನಮಗೆ 1,500, 2,000, 2,500 ಆ ಥರ ಹೇಳ್ತಾರೆ. ಬಟ್ ಇದೇ ಕ್ವಾಲಿಟಿನೇ ಇರುತ್ತೆ. ಸೊ ನಮಗೆ ಈ ಕ್ವಾಲಿಟಿನೇ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಚಿಕ್ಕಪೇಟೆಯಲ್ಲಿ. ಅಂದರೆ ಕೆಲವೊಂದು ಚಿಕ್ಕಪೇಟೆನ ನಾವು ಯಾವಾಗಲೂ ಪ್ರಿಫರ್ ಮಾಡೋಕ್ಕಾಗಲ್ಲ. ಕೆಲವೊಂದು ಮನೆ ಹತ್ರನೇ ಕಡಿಮೆ ಇರುತ್ತೆ, ಚಿಕ್ಕಪೇಟೆಯಲ್ಲಿ ಜಾಸ್ತಿ ಇರುತ್ತೆ. ಬಟ್ ಕೆಲವೊಂದನ್ನು ನಾವು ಈ ಥರ ಐಟಮ್ಸ್ನೆಲ್ಲ ಚಿಕ್ಕಪೇಟೆಯಲ್ಲಿ ಯೂಶಲಾಗಿ ಶಾಪ್ ಮಾಡ್ಬೋದು, ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಇದನ್ನು ಅಷ್ಟೇ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಲಕ್ಷ್ಮಿ ಇದೆ ಈ ಕಡೆ ಪೀಕಾಕ್ ಇದೆ, ಲಕ್ಷ್ಮಿನೂ ಪೀಕಾಕ್ ಇದು. ಸೊ ಈ ಥರದ್ದು ಒಂದು ಸೆಟ್ ತೊಗೊಬೇಕು, ಥರ ಸ್ಟಿಫ್ ಆಗಿರೋದು ಅಂತ ಅನ್ಕೊತಾ ಇದ್ದೆ, ತೊಗೊಂಡೆ. ಮತ್ತು ಇದಕ್ಕೆ ಆ್ಯಕ್ಚುಲಿ ವಾಲೆ ಚೇಂಜ್ ಇತ್ತು, ಚಿಕ್ಕದಿತ್ತು. ಸೊ ಎಕ್ಸ್ಚೇಂಜ್ ಮಾಡಿಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಇಲ್ಲ ಮೇಡಮ್ ಎಕ್ಸ್ಚೇಂಜ್ ಮಾಡಿಕೊಡಲ್ಲ ಅಂತ ಹೇಳಿದ್ರು. ನಾನು ಅವ್ರನ್ನ ಸ್ವಲ್ಪ ರಿಕ್ವೆಸ್ಟ್ ಮಾಡಿ, ಇಲ್ಲ ಸ್ವಲ್ಪ ಇದು ಚೆನ್ನಾಗಿದೆ ವಾಲೆ, ಎಕ್ಸ್ಚೇಂಜ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಸ್ಕೊಂಡೆ. ವಾಲೆನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಎಕ್ಸ್ಚೇಂಜ್ ಮಾಡಿಸ್ಕೊಂಡಿದ್ದು ವಾಲೆ ಬಂದ್ಬಿಟ್ಟು ಇದು. ಸೊ ಇದೂ ಅಷ್ಟೇ ನನಗೆ ಈ ಥರ ವಾಲೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಈ ವಾಲೆನ ಎಕ್ಸ್ಚೇಂಜ್ ಮಾಡ್ಕೊಂಡು ಇನ್ನೊಂದು ಅದರ ಜೊತೆಗೆ ಆ ಸೆಟ್ ಜೊತೆಗೆ ಬಂದಿದ್ದ ವಾಲೆ ತುಂಬ ಚಿಕ್ಕದಾಗಿತ್ತು, ಪುಟಾಣಿಯಾಗಿತ್ತು, ನಾರ್ಮಲ್ ಇದಕ್ಕೆ ಹಾಕೋ ಥರ ಇತ್ತು. ಸೊ ಹಾಗಾಗಿ ಇದಕ್ಕೆ ಇದು ಸೆಟ್ ಆಗ್ತಿತ್ತು ಅಂತಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಸ್ಕೊಂಡೆ ಇದನ್ನು. ಸೊ ಇಷ್ಟೆಲ್ಲ ತೊಗೊಂಡೆ. ಸೊ ಇನ್ನು ಸುಮಾರಷ್ಟು ಐಟಮ್ಸ್ ತೊಗೊಂಡ್ವಿ. ಹಾಗೆ ಲಕ್ಷ್ಮಿ ಇಡೋ ಸ್ಟ್ಯಾಂಡ್ ತೊಗೊಂಡ್ವಿ, ಲಕ್ಷ್ಮಿ ಮುಖವಾಡ ತೊಗೊಂಡ್ವಿ. ತುಂಬ ಯುನೀಕಾಗಿರೋ ಲಕ್ಷ್ಮಿ ಮುಖವಾಡ ಸಿಕ್ತು ನಮಗೆ. ಸೊ ಹಾಗಾಗಿ ಅದನ್ನು ತೊಗೊಂಡ್ವಿ. ಆಮೇಲೆ ಸುಮಾರಷ್ಟು ಸೀರೆಗಳು ಒಂದು 3 ಜೊತೆ ಸ್ಯಾರೀಸ್ ತೊಗೊಂಡ್ವಿ. ಹಾಗೆ ಇನ್ನು ಕೆಲವೊಂದಷ್ಟು ಐಟಮ್ಸ್ನ ತೊಗೊಂಡ್ವಿ. ಸೊ ಹಾಗಾಗಿ ಬಂದಿದ್ದು ಲೇಟಾಗಿತ್ತು, ಇನ್ನೂ ಸ್ವಲ್ಪ ಕೆಲಸಗಳೆಲ್ಲ ಇತ್ತಲ್ಲ ಅಂತಂದ್ಬಿಟ್ಟು ಎಲ್ಲ ಹಾಳಾಗುತ್ತೆ ಅಂತಂದ್ಬಿಟ್ಟು ಎತ್ತಿಕ್ಕಿದೆ. ಸೊ ಹಾಗಾಗಿ ನಾನು ಲಕ್ಷ್ಮೀ ಹಬ್ಬದ ದಿವಸ ಪ್ರಿಪ್ರೇಷನ್ ಮಾಡೋ ದಿವಸ ನಾನು ನಿಮಗೆ ಸ್ಟ್ಯಾಂಡ್ ಹೇಗಿದೆ, ಮುಖ ಹೇಗಿದೆ ಅನ್ನೋದನ್ನೆಲ್ಲ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ವ್ಲಾಗ್ ಹೇಗಿತ್ತು ಅನ್ನೋದನ್ನು ನನಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.